ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಪೀತಾಂಬರವನ್ನು ಯಾವ ರೀತಿ ಮಾಡೋದು, ನಾವು ಪಾತ್ರೆಗಳು ಮತ್ತು ದೇವ್ರ ಪೂಜೆ ಸಾಮಾನುಗಳು ಎಲ್ಲವನ್ನು ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಕ್ಲಿಕ್ ಮಾಡಿ. ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ನಾನು ಮಾಡುವಂಥ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಬೇಗ ನನ್ನ ವಿಡಿಯೋಸನ್ನು ನೋಡ್ಬೋದು. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಲೇಟ್ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾವು ಮನೆಯಲ್ಲಿ ಇರುವಂಥ ಪಾತ್ರೆಗಳು ಮತ್ತು ಪೂಜಾ ಸಾಮಾನುಗಳು, ರಾಗಿ ಪಾತ್ರೆ, ಹಿತ್ತಾಳಿ ಪಾತ್ರೆ ಇವೆಲ್ಲವನ್ನು ತೊಳೆಯೋದಕ್ಕೋಸ್ಕರ ನಾವು ಲಿಕ್ವಿಡ್ಸ್ ಅಂತೆ, ಪೀತಾಂಬರ, ಸೋಪ್ಸು, ಪೌಡರ್ಸ್ ಇವೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಇವೆಲ್ಲದಕ್ಕೂ ಬೆಸ್ಟ್ ಸೂಪರ್ ಟಿಪ್ಸನ್ನು ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಾವು ಮನೆಯಲ್ಲೇ ಈ ರೀತಿ ಪೀತಾಂಬರವನ್ನು ರೆಡಿ ಮಾಡ್ಕೋಬೋದು. ಅಂಗಡಿಯಲ್ಲಿ ಹೋಗಿ ದುಡ್ಡು ಜಾಸ್ತಿ ಕೊಟ್ಟು ನಾವು ಪರ್ಚೇಸ್ ಮಾಡಿಕೊಂಡು ಈ ರೀತಿ ಪೀತಾಂಬರ, ಸೋಪ್ಸು, ಲಿಕ್ವಿಡ್ಸ್ ಈ ರೀತಿ ಮಾಡೋದ್ರಿಂದನೂ ಮನೆಯಲ್ಲಿ ಈ ರೀತಿ ಸಿಂಪಲ್ಲಾಗಿ ನಾವು ಯೂಸ್ ಮಾಡ್ಕೊಳ್ಳೋವಂಥ ಪೀತಾಂಬರ ತುಂಬಾ ಯೂಸ್ ಆಗುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 3-4 ಸ್ಪೂನ್ಸಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಮತ್ತು ಇದರಲ್ಲಿ ಸ್ವಲ್ಪ 1 ಸ್ಪೂನಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಅಡುಗೆ ಸೋಡಾ ಮತ್ತು 1 ಸ್ಪೂನಷ್ಟು ಲೆಮನ್ ಸಾಲ್ಟನ್ನು ಹಾಕ್ತಿದ್ದೀನಿ. ನಿಮ್ಮ ಹತ್ರ ಲೆಮನ್ ಸಾಲ್ಟ್ ಇಲ್ಲ ಅಂದರೆ ನೀವು ಲೆಮನ್ ಜ್ಯೂಸ್ ಆದರೂ ಹಾಕ್ಕೋಬೋದು. ಇಲ್ಲಿ ನಾನು ಲೆಮನ್ ಸಾಲ್ಟನ್ನು ಹಾಕ್ಕೊತಾ ಇದ್ದೀನಿ ಮತ್ತು 1 ಸ್ಪೂನಷ್ಟು ಅಡುಗೆ ಸೋಡನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ಹಾಕ್ಕೊಳ್ಳೋ ಅಂಥ ಇನ್ನೊಂದು ಸೀಕ್ರೆಟ್ ಐಟಮ್ ಏನು ಅಂತ ತೋರಿಸ್ತೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು 2 ಸ್ಪೂನಷ್ಟು ನಾನು ಸರ್ಫ್ ಪೌಡರನ್ನು ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಮತ್ತು ದೂದ್ ಕಡ್ಡಿಯನ್ನು ಅನಿಸಿಡ್ತೀವಲ್ಲ, ಅದ್ರ ಪೌಡರ್ ಬರುತ್ತಲ್ಲ, ಆ ಪೌಡರನ್ನು ನಾನು ಈ ರೀತಿ ಹಾಕ್ಕೊತಾ ಇದ್ದೀನಿ. ನಾವು ದೂದ್ ಕಡ್ಡಿ ಆಗಿರ್ಬೋದು ಮತ್ತು ಧೂಪ ಆಗಿರ್ಬೋದು, ಇದೆಲ್ಲ ಅಂಟಿಸಿದಾದ್ಮೇಲೆ ಪೌಡರ್ ಬರುತ್ತಲ್ಲ, ಆ ಪೌಡರನ್ನು ನಾನು ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಎಲ್ಲರ ಮನೆಯಲ್ಲೂ ಈ ರೀತಿ ಹಳ್ಳಿಗಳಲ್ಲಾದರೆ ನಾವು ಒಲೆಯಲ್ಲಿ ಮಾಡ್ತಾಯಿದ್ವಿ, ಅದರಲ್ಲಿರುವಂಥ ಬೂದಿಯನ್ನು ನಾವು ಯೂಸ್ ಮಾಡ್ತಾಯಿದ್ವಿ. ಆದರೆ ಸಿಟಿಯಲ್ಲಿ ಅದೆಲ್ಲ ಬರೋಕ್ಕೆ ಇಲ್ಲ, ಅದೆಲ್ಲ ಇರೋದಿಲ್ಲ. ಸೊ ನಾವು ಊದ್ಬತ್ತಿ ಮತ್ತು ಧೂಪವನ್ನು ಅಂಟಿಸಿಡ್ತೀವಲ್ಲ, ಅದನ್ನು ಸಹ ನಾವು ಇದಕ್ಕೆ ಯೂಸ್ ಮಾಡ್ಕೋಬೋದು. ಇದೊಂದು ಪೀತಾಂಬರ ಪೌಡರ್ ಥರ ಯೂಸ್ ಆಗುತ್ತೆ, ತುಂಬ ಚೆನ್ನಾಗೇ ಯೂಸ್ ಆಗುತ್ತೆ. ಇಲ್ಲಿ ನಾನೊಂದು ದೀಪವನ್ನು ಅಂಟಿಸಿ ತೋರಿಸ್ತೀನಿ. ತುಂಬ ಜಿಡ್ಡು, ತುಂಬ ಆಯಿಲಿಯಾಗಿ ಇದೆ ಈ ದೀಪ. ಈ ರೀತಿ ನಾವು ಉಜ್ಜಂಗಿಲ್ಲ, ತಿಕ್ಕೋಂಗಿಲ್ಲ. ತುಂಬ ಈ ರೀತಿ ಪೌಡರನ್ನು ಹಾಕ್ಬಿಟ್ಟು ಈ ರೀತಿ ಅಂದರೆ ಸಾಕು. ತುಂಬ ಈಸಿಯಾಗಿ ಅದರ ಮೇಲೆ ಇರುವಂಥ ಆಯಿಲ್ಲು, ಜಿಡ್ಡು ಎಲ್ಲ ಕ್ಲೀನಾಗಿ ಹೋಗಿ ನಮಗೆ ಅಂಗಡಿಯಲ್ಲಿ ಪರ್ಚೇಸ್ ಮಾಡುವಾಗ ಯಾವ ರೀತಿ ನಮ್ಗೆ ದೀಪ ಇತ್ತೋ ಆ ರೀತಿ ನನಗೆ ದೀಪ ಅನ್ನೋದು ಬರುತ್ತೆ. ಈ ರೀತಿ ತುಂಬ ಶೈನಿಯಾಗಿ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಫಲ ಅಂತ ಹೊಡೆಯುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ತುಂಬಾ ಯೂಸ್ಫುಲ್ ಆಗುವಂಥ ಪೀತಾಂಬರ, ಮನೆಯಲ್ಲಿ ಯೂಸ್ ಮಾಡುವಂಥ ಪೀತಾಂಬರ ತುಂಬಾ ನಮಗೆ ಉಪಯೋಗ ಬರುತ್ತೆ. ಅಂಗಡಿಯಲ್ಲಿ ನಾವು ದುಡ್ಡು ಕೊಟ್ಟು ಜಾಸ್ತಿ ತಗೊಂಡು ಆ ಪರ್ಚೇಸ್ ಮಾಡೋಕ್ಕಿಂತ, ಮನಿ ವೇಸ್ಟ್ ಮಾಡೋಕ್ಕಿಂತನೂ ಮನೆಯಲ್ಲಿರುವಂಥ ಐಟಮ್ಸಿಂದನೇ ನಾವು ಪೀತಾಂಬರವನ್ನು ಯೂಸ್ ಮಾಡ್ಕೋಬೋದು. ಈ ರೀತಿ ನಾನು ಮತ್ತು ಸ್ಟೀಲ್ ಸಾಮಾನುಗಳು ಮತ್ತು ಪ್ಲಾಸ್ಟಿಕ್ ಸಾಮಾನುಗಳು, ಸಿಲ್ವರ್ ಸಾಮಾನುಗಳು ಎಲ್ಲವನ್ನು ಸಹ ನಾವು ಕ್ಲೀನ್ ಮಾಡ್ಕೋಬೋದು. ಕೇವಲ 1 ಸ್ಪೂನ್ ಈ ಪೌಡರನ್ನು ತಗೊಂಡು ಕ್ಲೀನ್ ಮಾಡಿಕೊಂಡ್ರೆ ನೋಡಿ, ಈ ರೀತಿ ನಾನು ಕ್ಲೀನ್ ಮಾಡಿ ನಿಮಗೆ ನೀರಲ್ಲಿ ಕ್ಲೀನ್ ಮಾಡಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಕ್ಲೀನಾಗಿದೆ. ಆವಾಗಲೇ ನಾನು ದೀಪ ತೋರಿಸುವಾಗ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಇದೆ ಅಂತ ರಿಸಲ್ಟ್ ನಿಮಗೆ ಗೊತ್ತಾಗ್ಬೋದು. ತುಂಬ ಚೆನ್ನಾಗಿ ಕ್ಲೀನಾಗಿದೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ. ಇದಂತೂ ಸೂಪರ್ ಟಿಪ್ಪೇನೆ ಅಂತ ನಾನು ಹೇಳ್ತೀನಿ.
ಈ ರೀತಿ ಸಿಲ್ವರ್ ಆಗಿರ್ಬೋದು, ರಾಗಿ ಪಾತ್ರೆ, ಹಿತ್ತಾಳೆ ಪಾತ್ರೆ, ಪೂಜೆ ಸಾಮಾನುಗಳು ಎಲ್ಲವನ್ನು ಸಹ ನಾವು ತುಂಬ ಕ್ಲೀನಾಗಿ ಯೂಸ್ ಮಾಡ್ಕೋಬೋದು. ನೋಡಿ, ನಾನು 2 ದೀಪಗಳನ್ನು ತೋರಿಸೀನಿ. ಆ ದೀಪ ಹೆಂಗಿದೆ, ಈ ದೀಪ ಹೆಂಗಿದೆ ಅಂತ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗ್ತಾ ಇದೆಯಲ್ಲ. ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಈ ಪೌಡರ್ ಅನ್ನೋದು ಎಲ್ಲ ವಸ್ತುಗಳಿಗೂ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ. ಮತ್ತು ನಾವು ಯೂಸ್ ಮಾಡಿದಂಥ ಮಿಕ್ತಾ ಪೌಡರನ್ನು ನಾವು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಸ್ಟೋರೇಜ್ ಮಾಡಿಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಒಂದು ಸ್ಪೂನಷ್ಟು ನಾವು ಈ ಪೌಡರನ್ನು ಹಾಕ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಬರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನನ್ನ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲ ನೋಟಿಫಿಕೇಷನ್ ಬರುತ್ತೆ. ನಾನು ಮಾಡುವ ಹೊಸ ಹೊಸ ವೀಡಿಯೋಸು ನೀವು ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.